ಉಳಿದವರು ಮಾತಾಡ್ಲೇಬೇಕಾದ್ರೆ ಕುಂದ್ರಿ ಎಲ್ಲರೂ ಲೋಕಸಭೆ ಅವ್ರು ಉಳಿದವ್ರು ಕುಂದಿರ್ಸ್ರಿ. ನೋಡಿ ಅಧ್ಯಕ್ಷರೇ, ಈ ರೀತಿ ಆಗೋದಿಲ್ಲ. ಅವರು ನೋಡಿ ಅಧ್ಯಕ್ಷರೇ, ನೋಡಿ ಈ ತರ ಸದನ ನಡೆಯಕ್ಕೆ ಬಿಡದೆ ಇವರು ಬಿರಿ ಇವ್ರದ್ದು ಅವನ್ನ ಉಳಿಸಕ್ಕೋಸ್ಕರ 177 ಕೋಟಿನ ಹಂಚ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ ಕಾಂಗ್ರೆಸ್ ಅವರು. ಅದಕ್ಕೆ ಯಾರು ಬಿಡ್ತಾ ಇಲ್ಲ. ಹಂಚ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾಕೆ ಮಾಡ್ತಾ ಇದ್ರು? ಹಂಚ್ಕೊಂಡ್ಬಿಟ್ಟಿದ್ದಾರೆ 177 ಕೋಟಿ ಹಂಚ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ, ಹಂಚ್ಕೊಂಡು ಪೂರ್ತಿ ಭಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ಅದಕ್ಕೋಸ್ಕರ ಅಧ್ಯಕ್ಷರೇ ನಾನು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ, ಈ ಬಂಡ ಸರ್ಕಾರ ಚರ್ಚೆ ಮಾಡಕ್ ಅವಕಾಶ ಕೊಡದೇ ಇರೋದ್ರಿಂದ ನಾವು ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ನಾವು ಹಗಲು ರಾತ್ರಿ ಧರಣಿಯನ್ನ ಮಾಡಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಹಗಲು ರಾತ್ರಿ ಧರಣಿಯನ್ನ ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಾಗೇಂದ್ರ ರಾಜೀನಾಮೆ, ದಲಿತರ ಹಣ ವಾಪಸ್ ಬರಬೇಕು, ಇದು ನಮ್ಮ ಹೋರಾಟ ಇದೆ. ಚರ್ಚೆಗೆ ಬನ್ನಿ, ನಾವು ಚರ್ಚೆಗೆ ಚರ್ಚೆಗೆ ಬರಲಿ ಅಧ್ಯಕ್ಷರೇ, ನಾವು ತಯಾರಿದ್ದೇವೆ. ಇವರಿಗೆ ಚರ್ಚೆ ಮಾಡೋದಕ್ಕೆ ಏನು ಇಲ್ಲ. ಕಳ್ಳೆಪುರಿ ಈಗ ಅಧ್ಯಕ್ಷರೇ, ನಾವು ಬರಗಾಲದ ಬಗ್ಗೆ ಚರ್ಚೆ ಮಾಡಕ್ಕೆ ತಯಾರಿದ್ದೀವಿ. ನೀವು ರಾಜೀನಾಮೆ ಚರ್ಚೆ ಮಾಡಕ್ಕಾಗತ್ತೆ. ರಾಜೀನಾಮೆ ಕೊಡಿಸ್ತಾರೆ, ಏನ್ ಚರ್ಚೆ ಮಾಡೋದು? ರಾಜೀನಾಮೆ ಕೊಡಿಸಿ ಚರ್ಚೆ ಮಾಡೋಣ. ಈಗ ಅಧ್ಯಕ್ಷರೇ, ವರದಿಗಳನ್ನ ದಾಖಲೆಗಳು ಯಾರು ಬೇಡ ಅಂದಿದ್ದಾರೆ? ಶ್ರೀ ಕ್ಯಾಚ್ ಚಂದ್ರ ರಾಜಣ್ಣ ಅವರು ಸರ್ಕಾರ ರೆಡಿ ಇದೆ. ಯಾಕೆ ನೀವು ಕೊಡ್ತಾ ಇಲ್ಲ ನೋಟಿಸು? ಯಾಕೆ ಹೆದರ್ತಾ ಇದ್ದೀರಾ? ಅವ್ರಿಗೆ ಹೇಳಪ್ಪ. ಇಡೀ ಒಂದು ಕಾಗದ ಪತ್ರ ಇಡಕ್ ತಯಾರಿಲ್ಲ ಅಲ್ರಿ ನೀವು ಅಧ್ಯಕ್ಷರೇ? ಒಂದು ಕಾಗದ ಪತ್ರ ಇಟ್ಕೊಂಡು ಕರ್ನಾಟಕ ವಿಧಾನಸಭೆಯ ಸರ್ಕಾರಿ ಭರವಸೆಗಳ ಸಮಿತಿಯ 24-25 ಮತ್ತು 25-26ನೇ ಸಾಲಿನ 7ನೇ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಶ್ರೀ ಯುವಿ ಮಣಕಾರ್ ಎಕ್ಸ್ಪೋಸ್ ಮಾಡಿ, ನೀವು ಭ್ರಷ್ಟಾಚಾರದ ಬಗ್ಗೆ ಎಕ್ಸ್ಪೋಸ್ ಮಾಡಿ. ನೀವು ಸಿದ್ದೇಗೌಡ ಬಲ್ರಿ ಚರ್ಚ್ಗೆ ಸಾಬೀತ್ ಮಾಡ್ರಿ. ಇದು ಎಂತಂದ್ರೆ ಇದು ಈ ತರ